ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ವಿಜಯಪುರ ಪಟ್ಟಣದಲ್ಲಿ ವೀರಶೈವ ಲಿಂಗಾಯತ ವಧುವರರ ಸಮಾವೇಶ ಕಾರ್ಯಕ್ರಮ ಇಂದು ಜರುಗಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ರವಿವಾರ 26/5/2024 ಬೆಳಗ್ಗೆ 10:30ಕ್ಕೆ ವಿಜಯಪುರ ಪಟ್ಟಣದ ಬಂಜಾರ ಕ್ರಾಸ್ ಹತ್ತಿರವಿರುವ ವೀರಶೈವ ಲಿಂಗಾಯತ ಸಾಂಸ್ಕೃತಿಕ ಸಮುದಾಯ ಭವನದಲ್ಲಿ ವೀರಶೈವ ಲಿಂಗಾಯತ ಅಂದರೆ ಎಲ್ಲ ಉಪ ಪಂಗಡಗಳು ಸೇರಿ ವಧುವರರ ಸಮಾವೇಶ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಗಳು ಜ್ಞಾನ ಯೋಗಾಶ್ರಮ ವಿಜಯಪುರ ಇವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಧ್ಯಕ್ಷತೆಯನ್ನು ಸಿದ್ದರಾಮಪ್ಪ ಉಪ್ಪಿನ್, ಗೌರವ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವಿಜಯಪುರ ವಹಿಸಿಕೊಂಡಿದ್ದರು. ಇನ್ನು ಮುಖ್ಯ ಅತಿಥಿಗಳಾಗಿ ವಿ.ಸಿ. ನಾಗಠಾಣ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವಿಜಯಪುರ, ಎಸ್.ವೈ. ಗದಗ ಉಪಾಧ್ಯಕ್ಷರು, ಶ್ರೀಮತಿ ಭಾನುದೇವಿ ಸಂಕಣ್ಣನವರ ಮಹಿಳಾ ಘಟಕದ ಅಧ್ಯಕ್ಷರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆ ಅಲಂಕರಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ನೂರಾರು ವಧುವರರು ಹಾಗೂ ವಧುವರರ ಪಾಲಕರು ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು. ಈ ವಧುವರರ ಸಮಾವೇಶದ ಹೆಚ್ಚಿನ ಮಾಹಿತಿಗಾಗಿ 9972893998 7259222887 9449575986 9448279250 ಇವರುಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಸಲ್ಲಿಸಿದ ನಂತರ ಸಸಿಗೆ ನೀಡಿರುವ ಮೂಲಕ ಪರಮ ಪೂಜ್ಯರು ಹಾಗೂ ವೇದಿಕೆಗಳಲ್ಲಿ ಎಲ್ಲ ಗಣ್ಯರು ಕಾರ್ಯಕ್ರಮದಲ್ಲಿ ದುಃಖವನ್ನು ಚಾಲನೆಯನ್ನ. ಇದು ಯಾವ ಉದ್ದೇಶಕ್ಕಾಗಿ ನಾವು ಈ ಸಮಾವೇಶವನ್ನು ಏರ್ಪಾಟ ಮಾಡ್ತಾ ಇದ್ದೇವೆ, ಆ ಉದ್ದೇಶ ಏರ್ಪಡ್ತಾ ಇಲ್ಲ ಅಂತಕ್ಕಂಥ ಒಂದು ನಮ್ಗೆ ಅನುಮಾನ. ಯಾಕಂದ್ರೆ ಇದು ವಧು ಮತ್ತು ವರರನ್ನ ಸಮಕ್ಷಮವಾಗಿ ಭೇಟಿ ಮಾಡಿಸ್ತಕ್ಕಂಥ ಒಂದು ಕಾರ್ಯ. ಕೇವಲ ನಾವು ಬಂದು ನಮ್ಮನ್ನು ನೋಡಿ ನೀವು ನಿಮ್ಮನ್ನು ನೋಡಿ ನಾವು ಊಟ ಮಾಡಿ ಹೋಗುವಂಥ ಕಾರ್ಯಕ್ರಮ ಇದಲ್ಲ. ವಧುವರರು ಸಮಕ್ಷಮವಾಗಿ ಅವರನ್ನು ನಾವು ನೋಡ್ಬೇಡಿ. ಯಾಕಂದ್ರೆ ನಿಮ್ಮ ನಮ್ಮ ಕಾಲ ಹೋಗ್ಯಾದೀಗ. ನಾವು ನೀವು ಪಾಸ್ ಮಾಡಿದ್ರೆ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮೊಮ್ಮಕ್ಕಳಾಗಲಿ ಒಪ್ಪುವಂಥ ಕಾಲಘಟ್ಟ ಇಲ್ಲ. ಅವರ ಆಯ್ಕೆಯ ಮೇರೆಗೆ ನಾವು ಅವರ ವಿವಾಹ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವು ಸಲ್ಲಿಸಿದ ನಂತರ ಸಸಿಗೆ ನೀಡಿರುವ ಮೂಲಕ ಪರಮ ಪೂಜ್ಯರು ಹಾಗೂ ವೇದಿಕೆಗಳಲ್ಲಿ ಎಲ್ಲ ಗಣ್ಯರು ಕಾರ್ಯಕ್ರಮದಲ್ಲಿ ದುಃಖವನ್ನು ಚಾಲನೆಯನ್ನ. ಕೆಲಸ ಬಹಳ ಕಷ್ಟದಾಯಕವಾದ ಕೆಲಸ ಹಾಗೂ ಪರಿಶ್ರಮದ ಕೆಲಸದಲ್ಲಿ ಹೆಚ್ಚು ಖರ್ಚುದಾಯಕವಾದಂಥ ಕೆಲಸವಾಗಿ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಒಂದು ವರ್ಷದ ಹಿಂದಿನಿಂದ ಈ ಕಾರ್ಯವನ್ನು ನಾವು ಯಾಕೆ ಕೈಗೊಳ್ಳಬಾರದು, ನಮ್ಮಲ್ಲಿ ವಧುವರ ನೋಂದಣಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಅದರ ಮೂಲಕ ವರ್ಷದಲ್ಲಿ 2 ಬಾರಿಯಾದರೂ ನಾವು ಈ ವಧುವರ ಸಮಾವೇಶವನ್ನು ಆಯೋಜನೆ ಮಾಡುವಂಥ ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಕಳೆದ 23ನೇ ಸಾಲಿನ ಮೇ ತಿಂಗಳಲ್ಲಿ ಮೊದಲೇ ಸಮಾವೇಶವನ್ನು ಆಯೋಜನೆ